ಶಾಸಕ ಮುನಿರತ್ನ ನಾಯ್ಡು 8 ಸ್ಟಾಪ್ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಆ ಕೃತ್ಯವನ್ನ ಮಾಡುವಾಗ ಕಂಡೋರ್ ಮನೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ನೀವಲ್ಲಿ ಹನಿ ಟ್ರ್ಯಾಪ್ ಮಾಡಿಸುವಾಗ ಕಂಡೋರ್ ಮನೆ ಹೆಣ್ಮಕ್ಳ ಜೀವನಗಳನ್ನ ಹಾಳು ಮಾಡುವಾಗಿದ್ದಂತ ಧೈರ್ಯ ಈ ಪಾಪಿಗಳಿಗೆ, ಈ ಕೀಚಕರಿಗೆ ಇವಾಗಿಲ್ಲ. ತಲೆ ಮರೆಸ್ಕೊಂಡು ಹೋಗಿದ್ದಾರೆ. ಮುನಿರತ್ನ ಏನೋ ಅರೆಸ್ಟ್ ಆಗಿದ್ದಾರೆ, ಉಳಿದಂತವ್ರು ಎಸ್ಕೇಪ್ ಆಗಿದ್ದಾರೆ. A2 ವಿಜಯ್ ಕುಮಾರ್, A3 ಸುಧಾಕರ್, A4 ಕಿರಣ್ ಕುಮಾರ್, A5 ಲೋಹಿತ್ ಗೌಡ, A6 ಮಂಜುನಾಥ್, A7 ಲೋಕಿ ಎಸ್ಕೇಪ್ ಆಗಿದ್ದಾರೆ. ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆ ನೀಡಿದಂತಹ ದೂರಿನ ಆಧಾರದಲ್ಲಿ ಪ್ರಕರಣ ದಾಖಲಾಗಿರೋದು. ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ನಾಪತ್ತೆಯಾದಂತಹ ಆರೋಪಿಗಳ ಬಂಧನಕ್ಕೆ 2 ಪ್ರತ್ಯೇಕ ತಂಡಗಳನ್ನು ರಚಿಸಲಾಗಿದೆ. ಇನ್ಸ್ಪೆಕ್ಟರ್ ಗಿರಿರಾಜ್, ಕನಕ್ಪುರ ಗ್ರಾಮಾಂತರ PI ಕೃಷ್ಣ ನೇತೃತ್ವದಲ್ಲಿ ತಂಡವನ್ನು ರಚಿಸಲಾಗಿದೆ. ರಾಮನಗರ SP ಕಾರ್ತಿಕ್ ರೆಡ್ಡಿ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಲಾಗಿದೆ. ಇವತ್ತು ಅಥವಾ ನಾಳೆ ಉಳಿದ ಆರೋಪಿಗಳನ್ನ ಬಂಧಿಸುವಂತ ಸಾಧ್ಯತೆ ಇದೆ. ನೋಡಿ, ಇವ್ರು ಎಲ್ಲರೂ ಕೂಡ ಎಸ್ಕೇಪ್ ಆಗಿದಾರಲ್ಲ. ಯಾಕೆ ಇವಾಗ ತೋರಿಸಿ ನಿಮ್ಮ ಧೈರ್ಯ, ನಿಮ್ಮ ನೀಚತನ, ನಿಮ್ಮ ಇದನ್ನ ಇವಾಗ ಪೊಲೀಸರ ಮುಂದೆ ತೋರಿಸಿ ನೋಡೋಣ. ತಲೆ ಮರೆಸ್ಕೊಂಡು ಹೋಗಿದ್ದೀರಾ, ನಾಚಿಕೆ ಆಗಬೇಕು. ಮುನಿರತ್ನ ಏನಾದ್ರೂ ನ್ಯಾಯಾಂಗ ಬಂಧನದಲ್ಲಿ ಜಾತಿ ನಿಂದನೆ ಕೇಸಲ್ಲಿ ಇಲ್ಲ ಅಂದಿದ್ರೆ ಮುನಿರತ್ನನು ತಲೆ ಮರೆಸ್ಕೊಂಡು ಹೋಗ್ತಾ ಇದ್ರು FIR ದಾಖಲಾಗ್ತಿದ್ದಂತೆ. ಯಾಕೆಂದ್ರೆ ಅವ್ರು ಅವಾಗ್ಲೇ ಎಸ್ಕೇಪ್ ಆಗಕ್ ನೋಡಿದ್ರು. ಯಾವ ಧೈರ್ಯದ ಮೇಲೆ ಇಷ್ಟು ವರ್ಷ ಈ ಕೆಲಸಗಳನ್ನ ಮಾಡ್ಕೊಂಡು ಬಂದಿರಬಹುದು? ಇನ್ನು ಅಮಾನತ್ ಮಾಡ್ದಿರ ಬಿಜೆಪಿ ಏನ್ ಮಾಡ್ತಾ ಇದಾರೆ ಅವರು? ಇನ್ನೇನ್ ಕ್ರಮ ತಗೊಳ್ಳೋದವ್ರು? ಅಮಾನತ್ ಮಾಡ್ಲೇಬೇಕು. ಇವ್ರೆ ಅಮಾನತ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಬಿಜೆಪಿ ಶಾಸಕರು ಎಲ್ಲಿ ಶಿಸ್ತಿದೆ ಅವರಲ್ಲಿ? ಮತ್ತೆ ಕೇಳೋದು ನಾವು, ಬಿಜೆಪಿಲಿ ಎಲ್ಲಿ ಶಿಸ್ತಿದೆ? ಮೋದಿ ಏನೋ ದೊಡ್ಡದಾಗಿ ಹೇಳ್ತಾರೆ, ಏನ್ ಮಾಡ್ತಾ ಇದಾರೆ? ಮತ್ತೆ ಅವ್ರು ಶಿಸ್ತು ತೋರಿಸ್ಬೇಕಲ್ವಾ? ಈಗ ನಮ್ಮ ಜನಾಂಗದ ಲೀಡರ್ಗಳು ಯಾವುದೇ ಪಕ್ಷದಲ್ಲಿ ಇರಲಿ, ಅವರೆಲ್ಲ ಕೇಳಬೇಕಾಗಿತ್ತಲ್ಲ ಅವ್ರನ್ನ. ಸರ್, ನೀವು ಅಲ್ಟ್ರಾ ಸಿಟಿ ಅವರೊಬ್ರು ಶಾಸಕರು, ಮಾಜಿ ಸಚಿವರು, ಅವ್ರಿಗೆ ಪವರ್ ಇದೆ, ಸೆಂಟ್ರಲಲ್ಲಿ ಅವ್ರ ಸರ್ಕಾರ ಇದೆ, ಅದಕ್ಕೆ ನೀವು ಒಂದೇ ದಿವಸದಲ್ಲಿ ಕೊಟ್ಬಿಟ್ಟಿದ್ದೀರಾ. ಅದೇ ನಮ್ಮಲ್ಲಿ ಯಾರು ಒಬ್ರು ಕಾಮನ್ ಆಗಿ ಅಲ್ಟ್ರಾ ಸಿಟಿ ಮಾಡಿಬಿಟ್ರು ಕೂಡ ತಗೊಂಡೋಗಿ 1 ತಿಂಗಳು ಒಳಗೆ ಹಾಕ್ಬಿಡ್ತೀರಾ. ಯಾಕೆ ಅವ್ರಿಗೆ ಮಾತ್ರ ಬೇಲ್ ಕೊಡೋಕ್ಕಾಗಲ್ಲ ಒಂದೇ ದಿವಸದಲ್ಲಿ? ಕಾನೂನು ಎಷ್ಟು ಹದಗೆಡ್ತಾ ಇದೆ ಅನ್ನೋದು ನೀವೇ ನೋಡ್ಕೊಳ್ಳಿ. ಜನಸಾಮಾನ್ಯರಿಗೆ ಒಂದು ಕಾನೂನು ಇದೆ, ಅವ್ರಿಗೂ ಒಂದು ಕಾನೂನು ಇದೆ. ಜನಪ್ರತಿನಿಧಿಗಳಿಗೆ ಒಂದು ಕಾನೂನು, ಇವ್ರಿಗೆ ಒಂದು ಸಾಮಾನ್ಯ ಜನಕ್ಕೆ ಒಂದು ಕಾನೂನು ಇದೆ. ರವಿಗೌಡ ಅಂದ್ಬಿಟ್ಟು ಚಿಲೂರು ಪಂಚಾಯತಿ ಮಾಜಿ ಅಧ್ಯಕ್ಷರು. ಬಟ್ ನಾವು ಹೇಳೋದೇನೆಂದ್ರೆ, ಅವರು ತುಂಬ ಕೀಳು ಮಟ್ಟದಲ್ಲಿ ಮಾತಾಡಿದ್ದಾರೆ. ಒಕ್ಕಲಿಗಿರ್ಬೋದು, ದಲಿತರಿಗೆ ಇನ್ನೂ ಕೀಳು ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದಾರಲ್ಲ, ಅವ್ರು ಬಿಜೆಪಿ ಇದರಲ್ಲಿ, ಅವರು ದಲಿತರೇ ತಾನೆ. ಅವ್ರು ದಲಿತರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡಿದ್ರು ಕೂಡ ಏಂತಕ್ಕೆ ಅವ್ರು ಧ್ವನಿ ಎತ್ತುತ್ತಾ ಇಲ್ಲ ಅಂದ್ರೆ, ನೀವು ನಿಮ್ಮ ಶಾಸಕರುಗಳು ಯಾರು ಏನೇ ಮಾಡಿದ್ರು ಕೂಡ ನೀವು ವಹಿಸ್ಕೊಳ್ಳೋದು ಅಷ್ಟೇ. ಅವರು ಕಾಂಗ್ರೆಸ್ ಮೇಲೆ ಕೆರ್ಚ ಎತ್ತಬೇಕಷ್ಟೇ. ನಾವು ಏನೇ ಮಾತಾಡಿದ್ರು ಕೂಡ ಇದು ಕಾಂಗ್ರೆಸ್ ಪಾರ್ಟಿ ವಿರೋಧ ಅಷ್ಟೇ. ಏನೋ ಇವ್ರು ಇದು ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ ಅನ್ನೋ ತರ ಮಾತಾಡ್ತಾರೆ. ಅವರು ಅವ್ರನ್ನ ಸಮರ್ಥಿಸ್ಕೊಳಕ್ ಹೋಗ್ತಾ ಇದ್ದಾರೆ ಬಿಜೆಪಿ ದಳ ಶಾಸಕರು. ಅದು ಸಮರ್ಥಿಸ್ಕೋಬಾರ್ದು. ನಾವ್ ಹೇಳೋದು, ದಲಿತರು ಮತ್ತೆ ಒಕ್ಕಲಿಗರಿಗೆ ಅವಮಾನ ಮಾಡಿದ ಮುನಿರತ್ನನ್ಗೆ ಒಕ್ಕಲಿಗರು ದಲಿತರಿಗೆ ಅವಮಾನ ಮಾಡಿದ ಮುನಿರತ್ನ. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ದಯಾನಂದ ಸಾಗರ್ ಹಾಸ್ಪಿಟಲ್ ಹತ್ರ ಮುನಿರತ್ನನ ಮೆಡಿಕಲ್ ಟೆಸ್ಟ್ಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೇ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಆ ಪಕ್ಷದವ್ರು ಈ ಪಕ್ಷದವ್ರು ಅಲ್ರಿ, ಆ ಪಕ್ಷದ ಕಾರ್ಯಕರ್ತರು ಮತ್ತೊಂದು ನೋ. ಯಾರೇ ಮನುಷ್ಯರಾದ್ರೆ, ಹೊಟ್ಟೆಗೆ ಅನ್ನ ತಿನ್ನೋರು ಯಾರಾದ್ರಾದ್ರೆ ಈ ಪ್ರಕರಣವನ್ನ ಖಂಡಿಸಲೇಬೇಕು. ಮುನಿರತ್ನನ ಕೃತ್ಯಗಳನ್ನ ಖಂಡಿಸಲೇಬೇಕು. ಅಂಡ್ ಶಾಸಕ ಸ್ಥಾನದಲ್ಲಿ ಇರೋದಕ್ಕೆ ಮುನಿರತ್ನ ನಾಲಾಯಕ್ಕು. ಅಂಡ್ ಬಿಜೆಪಿ ಇದಕ್ಕೆ ಏನ್ ಕ್ರಮ ಕೈಗೊಳ್ತಾರೋ ಇನ್ನೂ ಗೊತ್ತಿಲ್ಲ. ಇನ್ನು ನಿಮ್ಮ ಪಕ್ಷದಲ್ಲಿ ಅವ್ರನ್ನ ಉಳಿಸ್ಕೊಂಡಿದ್ದೀರಿ, ಇದರಲ್ಲೂ ರಾಜಕೀಯ ಮಾಡಕ್ ಹೊರಟಿದ್ದೀರಿ ಅಂತಂದ್ರೆ ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಮೈಂಡ್ ಸೆಟ್ ಬಿಜೆಪಿಗಿದೆ ಅಂತ ಹೇಳಿ.